ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೊಯ್ರಾ ಚಂದ್ರಶೇಖರ್. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಅನಂತಲಕ್ಷ್ಮಿ ಮೇಡಮ್ ಮನೆಗೆ ಹೋಗಿ ಅವರನ್ನು ಸನ್ಮಾನಿಸಿ ಯೋಗಕ್ಷೇಮವನ್ನು ವಿಚಾರಿಸಿ ಬೆಂಗಳೂರು ಕಡೆ ರಿಟರ್ನ್ ಆಗಬೇಕಾದ್ರೆ ಆನ್ ದ ವೇ ಇರೋವಂಥ ದೇವರಾಯ ದುರ್ಗನ ಒಂದ್ಸರಿ ವಿಸಿಟ್ ಮಾಡೋಣ, ಸ್ನೇಹಿತರೆಲ್ಲ ಜೊತೆಗಿದ್ದೀವಿ, ಒಟ್ಟಿಗೆ ಹೋಗಿ ನೋಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಆ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಕ್ಷಣಕ್ಕೂ ಬದಲಾಗ್ತಿರೋಂಥ ಪ್ರಪಂಚದಲ್ಲಿ ಸಂತೋಷವಾಗಿರೋದು ಸಾಧ್ಯನಾ? ಶಾಂತಿ ಮತ್ತು ಸಮಾಧಾನ ತುಂಬಿದ ಬದುಕನ್ನು ನಡೆಸಲು ಸಾಧ್ಯನಾ ಅಂತ ತಾವೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು. ಖಂಡಿತ ಸಾಧ್ಯ ಇದೆ. ಅದು ಯಾವಾಗ ಅಂದರೆ, ನೀವು ಸಂತೋಷ ಹೊಂದೋದು ಅಷ್ಟೇ ಅಲ್ಲ, ಆ ಸಂತೋಷ ನಿಮ್ಮ ಜೀವನದ ಉದ್ದಕ್ಕೂ ಸಿಗ್ತಾ ಇರಬೇಕು ಅನ್ನೋದು ನನ್ನ ಉದ್ದೇಶ ಕಣ್ರಿ. ಜೀವನದಲ್ಲಿ ಬದುಕು ನಿಮಗೆ ಕಾಣಿಕೆಯಾಗಿ ದೊರೆತಿಲ್ಲ, ಅದನ್ನು ನೀವೇ ರೂಪಿಸ್ಕೊಳ್ಬೇಕು. ನೀವು ಅದನ್ನು ಹೇಗೆ ರೂಪಿಸ್ಕೊಳ್ತೀರೋ ಹಾಗೆ ನೀವು ಬದುಕುತ್ತೀರಿ. ಸಂತೋಷ ಅಸಂತೋಷ ಎರಡೂ ಸಹ ನಿಮ್ಮ ಕೈಯಲ್ಲೇ ಇದೆ. ನೆನ್ಪಿಡಿ, ಪ್ರತಿದಿನ ನಿಮ್ಮ ಬದುಕಿನ ಒಂದು ದಿನ ಕಡಿಮೆ ಆಗುತ್ತೆ. ಈ ದಿನ ನೀವು ಸಂತೋಷವಾಗಿಲ್ಲ ಎಂದರೆ ಆ ದಿನ ಮತ್ತೆ ಬರೋದಿಲ್ಲ. ಆದ್ದರಿಂದ ಪ್ರತಿದಿನ ನಿಮ್ಮ ಒಂದು ಜೀವಿತಾವಧಿ ಎಂದು ಭಾವಿಸಿ ನೀವು ಬದುಕಬೇಕು. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅಸಂತೋಷದಲ್ಲಿ ಕಳೆದ ಸಮಯ ವ್ಯರ್ಥ. ಈ ದಿನ ನನ್ನ ದಿನ, ಇದನ್ನು ನಾನು ಸರಿಯಾಗಿ ಉಪಯೋಗಿಸ್ತೇನೆ, ಒಂದು ಕ್ಷಣವನ್ನು ವ್ಯರ್ಥ ಮಾಡೋದಿಲ್ಲ. ಈ ದಿನದ ಬದುಕಿನ ಸಾರವನ್ನು ಒಂದು ಹನಿಯೂ ಬಿಡದೆ ಹೀರುತ್ತೇನೆ ಎನ್ನುವ ಉತ್ಕಟ ಆತುರತೆಯಿಂದ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ಆ ದಿನ ನಿಮ್ಮ ಸಂತೋಷದ ದಿನವಾಗುತ್ತದೆ. ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ನಂತರ ರಾತ್ರಿ ಮಲಗುವಾಗ, ಹೌದು, ನಾನು ಹಿಂದಿನ ದಿನವನ್ನು ಚೆನ್ನಾಗಿ ಕಳೆದಿದ್ದೇನೆ, ಅದರಲ್ಲಿ ಸಾಧ್ಯವಾದಷ್ಟು ಸಂತೋಷವನ್ನು ಹೀರಿದ್ದೇನೆ ಎನ್ನುವ ಭಾವನೆ ನಿಮ್ಗುಂಟಾದರೆ ನೀವು ಸಂತೋಷದ ಬದುಕು ಪ್ರಾರಂಭಿಸಿದ್ರಿ ಎಂದರ್ಥ. ಸಂತೋಷವಾಗಿರೋದನ್ನು ಸುಲಭವಾಗಿ ಒಂದು ದಿನದಲ್ಲಿ ಸಾಧಿಸಲು ಸಾಧ್ಯವೇ ಆಗೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನು, ಸಂಸಾರದ ಭಾರವನ್ನು, ಹೊಣೆಗಾರಿಕೆಗಳನ್ನು, ಜವಾಬ್ದಾರಿಗಳನ್ನು ಸುಲಭವಾಗಿ ಒಂದು ಕಡೆ ಎಸೆದು ಬದುಕೋದೇ ಒಂದು ಸಲ, ಆದಷ್ಟು ಸಂತೋಷ ಪಟ್ಬಿಡೋಣ ಎನ್ನುವ ಅಮ್ಮಿನ ಭಾವನೆಯಿಂದ ನೀವು ಸಂತೋಷದ ಬದುಕು ನಡೆಸಲು ಸಾಧ್ಯವೇ ಆಗೋದಿಲ್ಲ. ಕಾರಣ, ಬದುಕಿನಲ್ಲಿ ಹಳೆಯ ತಾಪತ್ರೆಗಳು, ಹೊಸ ಸಮಸ್ಯೆಗಳು ಜೀವನದುದ್ದಕ್ಕೂ ಮುಂದುವರಿತಲೇ ಇರ್ತವೆ. ಏನಂತೀರಿ? ಅದೆಲ್ಲ ಇರಲಿ, ಇವತ್ತು ನನ್ನ ಸ್ನೇಹಿತರೆಲ್ಲ ಜೊತೆಗಿದ್ದಾರೆ, ಎಲ್ಲರ ಜೊತೆ ಕ್ಷಣವನ್ನು ಕಲಿಯೋಣ ಬನ್ನಿ. ಎಲ್ಲ ಹಿಂದೆ ಬರಲ್ಲ, ನೀನ್ ಮುಂದೆ ಬಾರ, ಮುಂದೆ ಬಾರ, ಹಿಂದೆ ಬತ್ತಿ ಹೋಗ. ಎಷ್ಟು ಮುಂದೆ ಹೋಗ್ತಿದ್ದಾರೆ ಅಲ್ಲೋ, ನಮ್ಗಿಂತ ಬೇಗ ಕೂತ್ಕೊಂಡು ರೆಸ್ಟ್ ಮಾಡ್ತಾರೆ. ಅವ್ನು ಜಾಸ್ತಿ ಮಾತಾಡಬಾರ್ದು ಅಂತ. ಅವನ ಪ್ಲಾನ್ ಬೇರೆ ಇದೆ. ನಾವಲ್ಲಿ ಹತ್ಕೊಂಡು ಹೋಗೋಷ್ಟು ಸ್ವಲ್ಪ ರೆಸ್ಟ್ ತಗೊಂತಾನೆ. ಆಯ್ತು, ಸ್ವಲ್ಪ ಇನ್ನೊಂದು 10 ಮಿನಿಟ್ ಅಷ್ಟೇ.
ಆಯ್ತು ಬಂದ್ರೋ ಬೇಗ ಲವ್ ಹೋಗಲ್ಲ ಪೆಟ್ರೋಲ್ 700 ರೂಪಾಯಿ ಹಾಕ್ಸಿರೋದು. ನನಗೆ ಹೇಳೋದ ಈಗ ಚಪ್ಪಲಿ ಇಲ್ಲನಾ? ಹಾಂ ಬಿಟ್ಟಿದ್ದೆ ಹಾಸ್ಪಿಟಲ್ ಸಮಯ महीना लगता है करूँगा जोड़ो जाता ಒಂದೆರಡು ಅಂದ್ರೆ ಅರ್ಥ ಏನು ಗೊತ್ತಾ ವಿನೋದ್? ಒಂದೆರಡು ಅಂದ್ರೆ ಮೆಟ್ಲತ್ತು ಮೆಟ್ಲತ್ತು ಅಂತ. ಅಲ್ಲ ಕೆಳಗಡೆ ಮೊಮೆಂಟ್ ಹಾಕ್ಬೇಕಾಗಿತ್ತು ನೀವು ಇನ್ನೊಂದು ಹತ್ರ ನಗ್ಬೇಡ್ರಿ ಜಾಸ್ತಿ, ಗುಂಡಿಗೆ ಬಾಯಿಗೆ ಬರ್ತೈತೆ. ಏ ಬಸ್ಸು, ಹೌದಾ? ನಿನ್ನ ಸೆಲ್ಫಿ ಸ್ಟಿಕ್ ಸಮೇತ ಹನುಮಾನ್ ಮೇಲೆ ಕುಣಿಸ್ಕೊಳೋದು. ಹಂಗೆ ಡ್ಯಾನ್ಸ್ ಮಾಡ್ಸಕ್ಕೆ ಹೇಳತ್ತಿದ್ದೆ. ಡ್ಯಾನ್ಸ್ ಮಾಡಂಗೆ? ಫೋಟೋ ಕ್ಲಿಕ್ ಮಾಡು. ಎಲ್ಲರೂ ಬರ್ರಿ. ಗೋಪುರ ಏ ಪಾಪುರ. ಓಕೆ, ಎಲ್ಲರೂ ಬಾಯ್ ಮಾಡಿ. ಮತ್ತೊಮ್ಮೆ ಸಿಗೋಣ ಇಲ್ಲಿ, ಆಯ್ತಾ? ಇದು ಇವನ್ಗೆಲ್ಲ ವಿಶ್ ಮಾಡ್ರಪ್ಪ, ಅವನಿಗೆ ಅನುಗ್ರಹ ಆಗಿದೆ ಆಂಜನೇಯಂದು ಅನುಗ್ರಹ. ಎಲ್ಲರೂ ಸೇರಿ ವಿಶ್ ಮಾಡ್ರಿ ಅವನಿಗೆ. ಬರೋ ಸರಿ ಹೆಂಡ್ತಿನ ಕರ್ಕೊಂಡು ಇಲ್ಲಿ ಬರಲಿ ಅಂತೇಳಿ ಶಶಿಗೆ ಮತ್ತೆ ಬೆಂಗನಿಗೆ ವಿಶ್ ಮಾಡಿ. ಒಂದು ಮದುವೆ ಆಗಲಿ ಅಂತ, ಎರಡು ಮಕ್ಕಳಾಗಲಿ ಅಂತ. ಇಲ್ಲ ಅಂದ್ರೆ ಸುತ್ತು ಹೋಗ್ತೀನಿ. ಬರ್ರಿ ಅಲ್ಲ, ನನ್ನ ಹಿಂದೆ ಬರ್ರಿ. ಅಕ್ಕಯ್ಯ ಕೇಳಿಸ್ತಾ ಹೇಳಿಸಿದ? ಹಾ ಬರ್ರಿ, ಈ ಕಡೆ ಬನ್ರಿ. ಬ್ಯಾಗ್ ಇತ್ಕೊಂಡು ಹೋಗ್ಬಿಡ್ರಿ, ಕಿತ್ಕೊಳುತ್ತೆ. ಏ ಬರ ಈ ಕಡೆ. ಏಯ್ ನಡಿ ರಘು, ಇಟ್ಕೊಂಬಂದು ಕೊಡೋದು ಅವ್ರಿಗೆ. ಚೆನ್ನಾಗ್ ಗೊತ್ತಾಯ್ತಾ? ತಲೆ ನಿಂತ್ಕೊಳ್ರಲ್ಲೇ. ಹೇಳಿದ ಮತ್ತೆ ಕೇಳಿಲ್ಲ. ಅಲ್ಲೇ ನಿಂತ್ಕೊಳ್ರಿ, ನಾನು ತೆಗಿತೀನಿ, ವಿಡಿಯೋ ಮಾಡ್ತೀನಿ. ಓಕೆ, ಓಕೆ ಎಲ್ಲ ಕವರ್ ಆದ್ರೆ ಸೂಪರ್. ರಘು ಬಂದ, ಎಲ್ಲರೂ ಬಂದ್ರು. ಓಕೆ, ಎಲ್ಲ ಥಮ್ಸ್ ಅಪ್ ಮಾಡ್ರಿ. ಎಲ್ಲ ತಮ್ಮ ಸೊಪ್ಪು ಕೋಕೋಕೋಲ ತಳಗಡೆ ಇಲ್ಲೇ ನಿಂತ್ಕೋ. ನೀನು ಹಂಗೆ ನಿಂತ್ಕೊ, ಬಾಗುರ ನೀನು. ಸ್ವಲ್ಪ ದೂರ ಮಾಡ್ಬಿಟ್ಟು ಬಾಗ್ರು.
ಬಾಯ್ 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 ಬಾಬಾ ಹೇಳ್ತೀನಿ ನಿಂತ್ಕೊಳ್ತೀನಿ. ಈ ಕಡೆಯಿಂದ ಹೋಗ. ಅವನು ಓಕೆ ಅವನು ಅಷ್ಟೇ ಮದುವೆ